ಕಾಣಬೇಕು. ಈ ಭೂಮಿಯಲ್ಲಿ ದೊಡ್ಡ ಜನ ಯಾರೂ ಇಲ್ಲ. ಯಾವ ಮಸೀದಿಯ ಅಧ್ಯಕ್ಷರಾದರೂ, ಯಾವ ರಾಜಕೀಯದ ಅಧ್ಯಕ್ಷರಾದರೂ, ಈ ಭೂಮಿಯ ಆಕಾಶದ ನಿಯಂತ್ರಣ ಒಡೆಯ ಅಲ್ಲಾಹು ಮಾತ್ರ. ಅದಲ್ಲದೆ ಯಾವ ನಾಯಕನೂ ದೊಡ್ಡ ನಾಯಕನಾಗಲಿಕ್ಕೆ ಸಾಧ್ಯವೇ ಇಲ್ಲ. ವೈದಾ ದಾಯಕ ವಾಜಿಬು, ಯಾರಾದರೂ ದಾವತಿ ಕರೆದ್ರೆ ಹೋಗ್ಬೇಕು. ಕೆಲವರಿಗೆ ಒಂದು ಸ್ವಭಾವ ಏನು ಗೊತ್ತುಂಟ, ಶ್ರೀಮಂತರ ದಾವತಿದ್ರೆ ಆಹ್ವಾನ ಇದ್ರೆ ಇವನು ಬೆಳಿಗ್ಗೆ ಬಟ್ಟೆಲ್ಲ ಹಾಕಿ ರೆಡಿಯಾಗಿರ್ತಾರೆ. ಅದೇ ಊರಿನಲ್ಲಿ ಒಂದು ಪಾಪದ ಮನೆಯಲ್ಲಿ ದಾವತಿದೆ, ಇವನು ಮನಸ್ಸಿಲ್ಲದ ಮನಸ್ಸಿನಲ್ಲಿ ಹೋಗಿ ಜಸ್ಟ್ ಒಂದು ಅಲ್ಲಿಗೆ ಹೋಗಿ ಬಂದ್ರೆ ಸಾಕು. ಆದರೂ ಕೂಡ ಶ್ರೀಮಂತರ ಮನೆಗೆ ಮಾತ್ರ ಆಹ್ವಾನಕ್ಕೆ ಹೋಗುವುದು. ಅಂತಹ ದಾವತಿಗೆ ಯಾರಾದರೂ ಹೋದ್ರೆ ಅದು ಅಹಂಕಾರದ ಲಕ್ಷಣ. ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು. ನೋಡಿ ಮಿತ್ರರೇ, ತುಂಬ ಶೆಕೆ ತುಂಬ ಜಾಸ್ತಿ ಆಗ್ತಾ ಉಂಟು. 47 ಸೆಲ್ಸಿಯಸ್ ಇದ್ರೆ 55 ಸೆಲ್ಸಿಯಸ್ ಹೋಗ್ಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳ್ತಾ ಇದ್ರೆ, ತಾಪಮಾನ ಜಾಸ್ತಿ ಆದರೆ ಡೆತ್ ಜಾಸ್ತಿ ಆಗ್ತದೆ, ಮರಣ ಜಾಸ್ತಿ ಆಗ್ತದೆ. ಮಕ್ಕಳಿಗೆ ತುಂಬ ಸಮಸ್ಯೆ ಆಗ್ತದೆ, ಮಕ್ಕಳಿಗೆ ತುಂಬ ರೋಗ ಬರ್ತದೆ, ಸ್ಕಿನ್ ಎಫೆಕ್ಟ್ ಆಗ್ತದೆ, ಚರ್ಮಕ್ಕೆ ರೋಗ ಬರ್ತದೆ, ಶರೀರದ ಹಾರ್ಟ್ ತುಂಬ ವೀಕ್ ಆಗ್ತದೆ. ಎಲ್ಲ ಸಮಸ್ಯೆ ಒಂದಕ್ಕಿಂತ ಒಂದು ಮಿಗಿಲಾಗಿ ಬರ್ತಾ ಇರ್ತದೆ. ಏನು ಮಾಡಬೇಕು? ಎಸಿ ಹಾಕಬೇಕಾ? ಕೂಲರ್ ಹಾಕಬೇಕಾ? ಅಲ್ಲ, ಯಜಮಾನನಾದ ಅಲ್ಲಾಹನಲ್ಲಿ ದುಆ ಮಾಡಬೇಕು. ಅಲ್ಲಾಹ್, ನಿನ್ನ ಭೂಮಿ ಲೋಕದಲ್ಲಿ ನಾವು ಜೀವಿಸುವಾಗ ಈ ಕ್ಲೈಮೇಟ್, ಈ ವಾತಾವರಣ ಎಲ್ಲಿಯಾದರೂ ಕಡಿಮೆ ಆದರೂ ಜಾಸ್ತಿ ಆದರೂ ನಮಗೆ ಜೀವಿಸಲು ಸಾಧ್ಯವಿಲ್ಲ. ಅಲ್ಲಾಹ್, ನಮ್ಮ ವಯಸ್ಕರಿಗೆ, ನಮ್ಮ ಮಕ್ಕಳಿಗೆ ಇಲ್ಲಿ ಜೀವಿಸಲು ಸಾಧ್ಯವಿಲ್ಲ. ಅಲ್ಲಾಹ್, ನೀನೇ ಪರಿಹಾರ ಕೊಡಬೇಕು. ಎಲ್ಲ ಮಸೀದಿಯಲ್ಲಿ ದುಆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇದು ಅಲ್ಲಾಹನ ಭೀಕರವಾದಂತಹ ಪರೀಕ್ಷೆ ಆಗಿರುತ್ತದೆ. ಇಂತಹ ಪರೀಕ್ಷೆಯಲ್ಲಿ ನಾವೆಲ್ಲರೂ ಸಲಾಮತ್ತಾಗಬೇಕಾದರೆ ಅಲ್ಲಾಹನಲ್ಲಿ ಪ್ರಾರ್ಥನೆ ಒಂದೇ ದಾರಿ. ಅಲ್ಲಾಹನ ಇಷ್ಟದಾಸರು ಔಲಿಯಾಗಳಲ್ಲಿ ಅವರ ಬರಕತ್ತಿನಿಂದ ನಾವು ದುಆ ಮಾಡುವುದು ನಮಗೆ ಒಂದೇ ದಾರಿ. ಅಲ್ಲಾಹು ತಾಲ ಸಲಾಮತ್ ಮಾಡಲಿ. ಮಂಗಳೂರು ಕಡೆ ಹೋದರೆ ಗೊತ್ತಾಗ್ತದೆ ಎಷ್ಟು ಬಿಸಿಲುಂಟಂತ ಹೇಳಿದರೆ. ಅಲ್ಹಮ್ದುಲಿಲ್ಲಾ, ಈ ಕುಂದಾಪುರದ ಈ ಭಾಗದಲ್ಲಿ ಅಷ್ಟು ಗೊತ್ತಾಗುವುದಿಲ್ಲ. ಆದರೆ ಮಂಗಳೂರು ಭಾಗಕ್ಕೆ ಹೋದರೆ ಒಂದು 5 ನಿಮಿಷ ಕೂಡ ಒಂದು ಬಿಸಿಲಲ್ಲಿ ನಿಲ್ಲಕ್ಕೆ ಸಾಧ್ಯವಿಲ್ಲ. ಅಂತಹ ತಾಪಮಾನ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಮಕ್ಕಳ ಸಮಸ್ಯೆ ಜಾಸ್ತಿ ಆಗಿದೆ ಇದೆ. ಹಾಸ್ಪಿಟಲ್ಗೆ ಅಡ್ಮಿಷನ್ ತುಂಬ ಜಾಸ್ತಿ ಆಗ್ತಾ ಇದೆ. ಇದು ಯಜಮಾನನಾದ ಅಲ್ಲಾಹನ ಭೀಕರವಾದ ಕಠೋರವಾದಂತಹ ಪರೀಕ್ಷೆ ಆಗಿರುತ್ತದೆ. ಅಲ್ಲಾಹು ನಮ್ಮನ್ನು ಕಾಪಾಡಲಿ. ಹೇಳುತ್ತಿರುವಂತಹ ವಿಷಯ, ನಾವೆಲ್ಲರೂ ಇಲ್ಲಿ ಜೀವಿಸುವಾಗ ಪರಸ್ಪರ ಅನ್ಯೋನ್ಯತೆಯೊಂದಿಗೆ ಒಂದೇ ತಾಯಿಯ ಮಕ್ಕಳಂತೆ ಇಲ್ಲಿ ನೋಡಿ, ಕೆರೆಕಟ್ಟೆ ಈ ಒಂದು ಪರಿಸರ ನೋಡುವಾಗ ಇಲ್ಲಿ ಮುಸಲ್ಮಾನರ ಪುಣ್ಯ ಸ್ಥಳವಿದೆ, ಆ ಕಡೆ ನೋಡುವಾಗ ಕ್ರೈಸ್ತರ ಪುಣ್ಯ ಭೂಮಿ ಇದೆ, ಈ ಕಡೆ ನೋಡುವಾಗ ಹಿಂದೂಗಳ ಪುಣ್ಯ ಭೂಮಿ ಇದೆ. ಈ ಒಂದು ಇಷ್ಟು ಚಿಕ್ಕ ಸ್ಥಳದಲ್ಲಿ 3 ಕೂಡ ಒಟ್ಟಿಗಾಗಿ ನೆಲೆ ನಿಲ್ಲುವಂತಹ ಒಂದು ಜಾಗವಾಗಿದೆ ಈ ಕೆರೆಕಟ್ಟೆ. ಅಲ್ಹಮ್ದುಲಿಲ್ಲಾ, ಸೌಹಾರ್ದವಾಗಿ ಜೀವಿಸಲು ಅಲ್ಲಾಹು ನಮಗೆಲ್ಲರಿಗೂ ಅಲ್ಲಾಹು ತೌಫೀಕ್ ನೀಡಲಿ. ಅವನು ಆ ಜಾತಿ, ಇವನು ಈ ಜಾತಿ, ಮೇಲ್ಜಾತಿ ಕೀಳ್ಜಾತಿ ಅಂತ ಹೇಳಿ ಒಂದು ಜಾತಿಯನ್ನು ಕೂಡ ಅವಮಾನ ಮಾಡದಿರಿ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ನಿನ್ನ ನೆರೆಹೊರೆಯವರು ಯಾವುದೇ ಧರ್ಮೀಯನಾಗಿರಲಿ ಅವನನ್ನು ಗೌರವಿಸಬೇಕಾದಂತಹ ಜವಾಬ್ದಾರಿ ತನ್ನ ಸಮುದಾಯದ ಎಲ್ಲರ ಮೇಲೆ ಇದೆ ಎಂದು ಇಸ್ಲಾಮಿಗೆ ಕಲಿಸಿಕೊಟ್ಟಂತಹ ನೇತಾರ, ಸಾಟಿ ಇಲ್ಲದ ಸರದಾರ, ಸಾಟಿ ಇಲ್ಲದ ಸುಲ್ತಾನ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ.